ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿ ಫ್ರೀಡಮ್ ಸ್ಟ್ರಗಲ್ ಎಂಬ ಒಂದು ಚಾಪ್ಟರ್ನ ಮುಂದುವರೆದ ಭಾಗ ಅಂದರೆ ಪಾರ್ಟ್ 4 ಅನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್ ಪ್ರೊಟೆಸ್ಟ್ ಎಂಬ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತೀವಿ. ಇನ್ ದ ಫ್ರೀಡಮ್ ಸ್ಟ್ರಗಲ್, ಫಾರ್ಮರ್ಸ್ ಆ್ಯಂಡ್ ಲೇಬರ್ ಆರ್ಗನೈಸೇಷನ್ಸ್ ಹ್ಯಾವ್ ಆಲ್ಸೋ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್. ಸೊ ಫ್ರೀಡಮ್ ಸ್ಟ್ರಗಲಲ್ಲಿ ಬರೀ ಪೊಲಿಟಿಕಲ್ ಲೀಡರ್ಸು, ಸೋಲ್ಜರ್ಸು ಮಾತ್ರ ಕೆಲಸ ಮಾಡಿಲ್ಲ. ಸುಮಾರು ಫಾರ್ಮರ್ಸು, ಲೇಬರರ್ಸು ಎಲ್ಲರೂ ಮಾಡಿದ್ದಾರೆ ಕೆಲಸವನ್ನು. Some of the organizations were influenced by the Congress, while others followed marxistic principles. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ಸಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ರು. ಅಂದರೆ ಕಾಂಗ್ರೆಸ್ದು ಒಂದು ರೂಲ್ಸು ಮತ್ತು ಅವ್ರದ್ದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿಕೊಂಡು ಕೆಲವರು ಹೋರಾಟವನ್ನು ಮಾಡಿದ್ದಾರೆ. ಕೆಲವರು ಎಕ್ಸ್ಟ್ರೀಮಿಸ್ಟ್ ಒಂದು ಪ್ರಿನ್ಸಿಪಲ್ಸ್ನ ತಗೊಂಡು ಹೋರಾಟವನ್ನು ಮಾಡಿದ್ದಾರೆ. ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್, ಫಾರ್ಮರ್ಸ್ ಇನ್ ಮೆನಿ ಪ್ಲೇಸಸ್ ರಿವೋಲ್ಟೆಡ್ ಅಗೇನ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಯುರೋಪಿಯನ್ ಪ್ಲಾಂಟರ್ಸ್. ಸೊ ನಿಮ್ಗೆ ಗೊತ್ತಿದೆ, ಫಾರ್ಮರ್ಸ್ದು ತುಂಬ ನಷ್ಟ ಉಂಟಾಗ್ತೈತಂತ. ನಾವು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮು, ರೈತವಾರಿ ಸಿಸ್ಟಮ್, ಮಲ್ವಾರಿ ಸಿಸ್ಟಮ್ ಎಲ್ಲ ನೋಡಿದ್ವಿ. ಸೊ ಅಲ್ಲಿ ಫಾರ್ಮರ್ಸ್ದು ಶೋಷಣೆ ಆಗ್ತಾಯಿತ್ತು. ಸೊ ಆದ್ದರಿಂದ ಫಾರ್ಮರ್ಸು ಜಮೀನ್ದಾರರ ವಿರುದ್ಧ ಮತ್ತು ಯುರೋಪಿಯನ್ ಪ್ಲಾಂಟರ್ಸ್ ಅಂದರೆ ಯುರೋಪಿಯನ್ಸ್ದು ಲ್ಯಾಂಡ್ ಲಾರ್ಡ್ಸ್ ವಿರುದ್ಧ ಹೋರಾಟವನ್ನು, ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು. ಓಕೆ, ರಿವೋಲ್ಟನ್ನು ಮಾಡ್ತಾಯಿದ್ರು. ದೇ ರೆಫ್ಯೂಸ್ ಟು ಗ್ರೋ ಇಂಡಿಗೋ ಇನ್ ಚಂಪಾರಣ್ಯ ಡಿಸ್ಟ್ರಿಕ್ಟ್. ಸೊ ಏನಾಗತ್ತೆ ಅಂದರೆ ಇಂಡಿಗೋ ಎಂಬ ಒಂದು ಪ್ಲ್ಯಾಂಟ್ ಇದೆ, ತೋರಿಸ್ತೀನಿ ನಿಮಗೆ ಒಂದು ಚಿತ್ರದ ಮೂಲಕ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರೋ ಪ್ಲ್ಯಾಂಟ್ ಯಾವುದಂದ್ರೆ ಇಂಡಿಗೋ ಪ್ಲ್ಯಾಂಟ್. ಸೊ ಇಲ್ಲಿ ನೋಡ್ದಂಗೆ ಇಂಡಿಗೋ ಕಲರಲ್ಲಿದೆ, ಒಂಥರ ಬ್ಲೂಯಿಶ್ ಪರ್ಪಲಿಶ್ ಕಲರಲ್ಲಿದೆ. ಸೊ ಇದನ್ನು ಬ್ರಿಟಿಷರು ಇಂಡಿಯನ್ಸಿಂದ ಈ ಒಂದು ಇಂಡಿಗೋ ಪ್ಲ್ಯಾಂಟನ್ನು ಅಗ್ರಿಕಲ್ಚರ್ ಮಾಡೋಕ್ಕೆ ಒಂದು ಫೋರ್ಸ್ ಮಾಡ್ತಾಯಿದ್ರು ಇಂಡಿಯನ್ ಫಾರ್ಮರ್ಸಿಗೆ. ಮತ್ತು ಅದನ್ನು ಎತ್ಕೊಂಡು ಹೋಗಿ ಯುರೋಪಿಯನ್ ಕಂಟ್ರೀಸಲ್ಲಿ ಅದನ್ನು ಪ್ರಾಸೆಸ್ ಮಾಡಿ ಅದನ್ನು ಟೆಕ್ಸ್ಟೈಲ್ಸ್ ಅಂದರೆ ಬಟ್ಟೆಗಳ ಒಂದು ಡೈಯಿಂಗ್ ಅಂದರೆ ಕಲರ್ ಹಾಕೋದ್ರ ಒಂದು ಪ್ರಾಸೆಸ್ ಇರುತ್ತೆ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು. ಮತ್ತು ಅಲ್ಲಿಂದ ಮತ್ತೆ ಅದನ್ನು ಇಲ್ಲಿ ಇಂಡಿಯಾಗೆ ತಗೊಂಡು ಬಂದು ಜಾಸ್ತಿ ದುಡ್ಡಿಗೆ ಮಾರಾಟನ ಮಾಡ್ತಾಯಿದ್ರು. ಸೊ ಈ ಥರ ಮಾಡೋದ್ರಿಂದ ಫಾರ್ಮರ್ಸಿಗೆ ತುಂಬ ಬೇಜಾರು ಮತ್ತು ನಷ್ಟವೂ ಆಗ್ತಾಯಿತ್ತು. ಸೊ ಇಂಥ ಒಂದು ಪ್ಲ್ಯಾಂಟನ್ನು ಬೆಳೆಯೋದ್ರ ವಿರುದ್ಧ ನಾವು ಬೆಳೆಯಲ್ಲ ಇದನ್ನಂತ ಫಾರ್ಮರ್ಸು ನಿಲ್ತಾರೆ. ಓಕೆ ರೈಟ್, ಈಗ ನಿಮಗೆ ಗೊತ್ತಾಯಿತು ಇಂಡಿಗೋ ಅಂದರೆ ಏನು ಅಂತ. ಸೊ ಚಂಪಾರಣ್ಯ ಡಿಸ್ಟ್ರಿಕ್ಟಲ್ಲಿ ಫಾರ್ಮರ್ಸು ಇಂಡಿಗೋ ಪ್ಲ್ಯಾಂಟನ್ನು ನಾವು ಬೆಳೆಯಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಗಾಂಧೀಜಿ ಪರ್ಸುವೇಡೆಡ್ ದ ಬ್ರಿಟಿಷ್ ಟು ಅಬಾಲಿಷ್ ಟ್ಯಾಕ್ಸ್ ಥ್ರೂ ಸತ್ಯಾಗ್ರಹ. ಸೊ ಇದ್ರ ಮೇಲೆ ಆಗ್ತಾ ಇರೋವಂಥ ಒಂದು ಟ್ಯಾಕ್ಸನ್ನು ನೀವು ತೆಗಿಬೇಕು ಅಂತ ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಪ್ರೊಟೆಸ್ಟ್ ಮಾಡ್ತಾರೆ. ಆಸ್ ಅ ಪಾರ್ಟ್ ಆಫ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ದ ಕಾಂಗ್ರೆಸ್ ಟ್ರೈ ಟು ಆರ್ಗನೈಸ್ ದ ಫಾರ್ಮರ್ಸ್. ಸೊ ಕಾಂಗ್ರೆಸ್ರವರು ಫಾರ್ಮರ್ಸ್ನ ಆರ್ಗನೈಸ್ ಮಾಡ್ತಾರೆ, ಫ್ರೀಡಮ್ ಸ್ಟ್ರಗಲ್ ನೀವು ಭಾಗವಹಿಸಿ ಅಂತ. ಗಾಂಧೀಜಿ ಹ್ಯಾಡ್ ಇನ್ಫ್ಲುಯೆನ್ಸ್ ಓವರ್ ಆಕ್ಟಿವಿಟೀಸ್ ಆಫ್ ಫಾರ್ಮರ್ಸ್ ಇನ್ ಚಂಪಾರಣ್ಯ, ಕೇದ ಆ್ಯಂಡ್ ಅದರ್ ಏರಿಯಾಸ್. ಸೊ ಗಾಂಧೀಜಿಯವರಿಗೆ ಗೊತ್ತಿರುತ್ತೆ ಫಾರ್ಮರ್ಸ್ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ಚಂಪಾರಣ್ಯದಲ್ಲಿ, ಕೊನೆಗೆ ಆಮೇಲೆ ಕೇದದಲ್ಲಿ. ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. Influenced by the Indian National Congress, the farmers who were oppressed in the areas of Tebag, Malabar, etc. rose in a revolt against the landlords and the British. ಸೊ ತೇಬಾಗು ಮತ್ತು ಮಲಬಾರ್ ಅಲ್ಲಿರುವಂಥ ಫಾರ್ಮರ್ಸ್ದು ಎಷ್ಟು ಶೋಷಣೆ ಆಗ್ತಾಯಿತ್ತು. ಸೊ ಆ ಒಂದು ಶೋಷಣೆಯಿಂದ ಅವ್ರಿಗೆ ಸುಸ್ತಾಗಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಒಂದು ಹೆಲ್ಪ್ ತಗೊಂಡು ಈ ಒಂದು ರಿವೋಲ್ಟಲ್ಲಿ ಅವರು ನಿಲ್ತಾರೆ ಲ್ಯಾಂಡ್ಲಾರ್ಡ್ಸ್ ಮತ್ತು ಬ್ರಿಟಿಷರ ವಿರುದ್ಧ. ದ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಮರ್ಜ್ಡ್ ವಿತ್ ದ ನಾನ್ ಕೋಆಪರೇಷನಲ್ ಮೂವ್ಮೆಂಟ್, ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಆ್ಯಂಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಈ ಫಾರ್ಮರ್ಸು ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲೂ ಭಾಗವಹಿಸ್ತಾರೆ, ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟಲ್ಲೂ ಭಾಗವಹಿಸ್ತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲೂ ಭಾಗವಹಿಸ್ತಾರೆ. ಮೆನಿ ಪ್ರೊಟೆಸ್ಟ್ ವೇರ್ ಆರ್ಗನೈಸ್ಡ್ ಅಂಡರ್ ದ ಬ್ಯಾನರ್ ಆಫ್ ಕಿಸಾನ್ ಸಭಾ. ಸೊ ಸುಮಾರು ಆರ್ಗನೈಸೇಷನ್ಸ್ ಮಾಡ್ತಾರೆ ಕಿಸಾನ್ ಸಭಾದಲ್ಲಿ. ದ ಪ್ರೊಟೆಸ್ಟ್ ಯೂಸ್ ಟು ಬಿ ಪ್ರೋ ಕಾಂಗ್ರೆಸ್ ಆ್ಯಂಡ್ ಅಟ್ ಟೈಮ್ಸ್ ಆ್ಯಂಟಿ ಕಾಂಗ್ರೆಸ್. ಸೊ ಒಂದೊಂದ್ಸತಿ ಅವರು ಪ್ರೋ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ದು ಒಂದು ಇನ್ಫ್ಲುಯೆನ್ಸ್ ಮೇಲೆ ಅವ್ರದ್ದೊಂದು ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ತಾಯಿದ್ರು ಪ್ರೊಟೆಸ್ಟನ್ನು. ಒಂದೊಂದ್ಸತಿ ಆ್ಯಂಟಿ ಕಾಂಗ್ರೆಸ್, ಸೊ ಕಾಂಗ್ರೆಸ್ದು ಪ್ರಿನ್ಸಿಪಲ್ಸ್ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು. ಮತ್ತು ಕಾಂಗ್ರೆಸ್ದು ಒಂದು ಪ್ರಿನ್ಸಿಪಲ್ಸ್ ಇಲ್ಲದೆ ಅವ್ರದ್ದೊಂಥರ ಎಕ್ಸ್ಟ್ರೀಮಿಸ್ಟ್ ಥರ ರಿವೋಲ್ಟನ್ನು ಮಾಡ್ತಾಯಿದ್ರು. ದ ತೆಲಂಗಾಣಾಸ್ ಫಾರ್ಮರ್ಸ್ ರಿವೋಲ್ಟ್ ಚಾಲೆಂಜ್ಡ್ ದ ಆಂಧ್ರ ರೆಡ್ಡಿ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ದ ನಿಜಾಮ್ಸ್ ರಜಾಕ್ಸ್. ಸೊ ಏನು ಮಾಡ್ತಾರೆ ಅಂದರೆ ತೆಲಂಗಾಣದ ಫಾರ್ಮರ್ಸು ಅಲ್ಲಿರುವಂಥ ಆಂಧ್ರ ರೆಡ್ಡಿ ಲಾರ್ಡ್ಸ್, ಸೊ ರೆಡ್ಡಿಗಳು ತಾನೆ ಆ ಸೈಡವರು, ಆಂಧ್ರದವರು. ಸೊ ಅವರು ಅಲ್ಲಿರುವಂಥ ಜಮೀನ್ದಾರರು ಲ್ಯಾಂಡ್ ಲಾರ್ಡ್ಸ್ ವಿರುದ್ಧ ಮತ್ತು ನಿಜಾಮ್ರು ಇನ್ನೂ ಇರ್ತಾರೆ ಅಲ್ಲಿ, ರಜಾಕ್ಸ್ ಅಂತ. ಸೊ ಅವ್ರ ವಿರುದ್ಧ ನಿಲ್ತಾರೆ. ಬೆಂಗಾಲಿ ಫಾರ್ಮರ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಬೈ ಲ್ಯಾಂಡ್ ಲಾರ್ಡ್ಸ್. ಸೊ ಬೆಂಗಾಲಿ ಫಾರ್ಮರ್ಸು ಹೋರಾಟವನ್ನು ಮಾಡ್ತಾರೆ.
ಇನ್ ಮಹಾರಾಷ್ಟ್ರ ದ ಫಾರ್ಮರ್ಸ್ ಅಗೇನ್ಸ್ಟ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಲೋ ವೇಜಸ್. ಸೊ ಫಾರ್ಮರ್ಸು ನಮಗೆ ಕಮ್ಮಿ ಸಂಬಳವನ್ನು ಕೊಡ್ತಾ ಇದ್ದಾರೆ ಅಂತ ಪ್ರೊಟೆಸ್ಟನ್ನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಇದು ಫಾರ್ಮರ್ಸ್ ರಿವೋಲ್ಟ್ ಐತಿ. ಈಗ ಲೇಬರರ್ಸ್ ರಿವೋಲ್ಟ್ ನೋಡೋಣ. ದ ಲೇಬರ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ ಕಲ್ಕತ್ತಾ ಇನ್ ದ ಇಯರ್ 1827. ಸೊ 1827 ಲೇಬರರ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಪೀಪಲ್ ಸ್ಟಾರ್ಟೆಡ್ ಗೆಟಿಂಗ್ ಆರ್ಗನೈಸ್ಡ್ ಟು ಫೈಟ್ ಫಾರ್ ದ ರೈಟ್ಸ್ ಇನ್ ಜೂಟ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ದ ರೈಲ್ವೇಸ್. ಸೊ ಲೇಬರರ್ಸು, ಕಲ್ಕತ್ತಾದಲ್ಲಿರುವಂಥ ಲೇಬರರ್ಸು ಏನು ಮಾಡ್ತಾರೆ ಅಂದರೆ, ಜೂಟು ಮತ್ತು ಟೆಕ್ಸ್ಟೈಲ್ಸಲ್ಲಿ ನಮಗೆ ಸರಿಯಾದ ವ್ಯವಸ್ಥೆ ಬರ್ತಾ ಇಲ್ಲ, ಸರಿಯಾಗಿ ನಮಗೆ ಸಂಬಳವನ್ನು ಕೊಡ್ತಾ ಇಲ್ಲ, ನಮಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಫುಲ್ ಆರ್ಗನೈಸ್ಡ್ ಮ್ಯಾನರಲ್ಲಿ, ಪ್ಲ್ಯಾಂಡ್ ಮ್ಯಾನರಲ್ಲಿ ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ದ ರೈಲ್ವೆ ಪೋರ್ಟರ್ಸ್ staged agitation in railway stations by shouting slogans and demanded higher wages from the British officials. ಸೊ ರೈಲ್ವೇಸಲ್ಲಿರುವಂಥ ಕೆಲಸಗಾರರು, ಲೇಬರರ್ಸು ಏನು ಮಾಡ್ತಾರೆ ಅಂದರೆ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಸಂಬಳ ಸಿಗ್ತಾ ಇಲ್ಲ ಅಂತ ಅಲ್ಲಿರುವಂಥ ಬ್ರಿಟಿಷ್ ಆಫೀಷಿಯಲ್ಸ್ ವಿರುದ್ಧ ಸ್ಲೋಗನ್ಸ್ ಹೇಳ್ತಾರೆ, ಕೂಗ್ತಾರೆ, ಎಲ್ಲ ಮಾಡ್ತಾರೆ. ದ ಪ್ರಿಂಟರ್ಸ್ ಯೂನಿಯನ್ ಆಫ್ ಕಲ್ಕತ್ತಾ ಆ್ಯಂಡ್ ಬಾಂಬೆ ಟೆಕ್ಸ್ಟೈಲ್ ವರ್ಕರ್ಸ್ ಕ್ರಿಯೇಟೆಡ್ ನ್ಯಾಷನಲ್ ಅವೇರ್ನೆಸ್. ಸೊ ಪ್ರಿಂಟರ್ಸು ಇರ್ತಾರೆ, ಟೆಕ್ಸ್ಟೈಲ್ ವರ್ಕರ್ಸು ಇರ್ತಾರೆ ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ. ಸೊ ಅವರೆಲ್ಲರೂ ನ್ಯಾಷನಲ್ ಅವೇರ್ನೆಸ್ಗಾಗಿ ಹೋರಾಡ್ತಾರೆ. ದ ಮಡ್ರಾಸ್ ಲೇಬರ್ ಯೂನಿಯನ್ ವಾಸ್ ಎಸ್ಟಾಬ್ಲಿಷ್. ಸೊ ಆವಾಗ ಮಡ್ರಾಸ್ ಲೇಬರ್ ಯೂನಿಯನ್ನು ನಮ್ಮ ಇಂಡಿಯನ್ಸೇ ಎಸ್ಟಾಬ್ಲಿಷ್ ಮಾಡ್ತಾರೆ. ಸಬ್ಸಿಕ್ವೆಂಟ್ಲಿ ಮೆನಿ ಲೇಬರ್ ಯೂನಿಯನ್ಸ್ ವೇರ್ ಬಾರ್ನ್. ಸೊ ಈ ಥರ ಆಗ್ತಾ ಆಗ್ತಾ ಸುಮಾರು ಲೇಬರ್ ಯೂನಿಯನ್ಸು ಸ್ಟಾರ್ಟ್ ಆಗುತ್ತೆ. ದ ಕಾಂಗ್ರೆಸ್ ಸಪೋರ್ಟೆಡ್ ದೀಸ್ ಮೂವ್ಮೆಂಟ್ಸ್ ಬೈ ಲೇಬರ್ ಆರ್ಗನೈಸೇಷನ್. ಸೊ ಈ ಒಂದು ಲೇಬರ್ ಆರ್ಗನೈಸೇಷನ್ಸ್ ಮಾಡ್ತಾ ಇರುವಂಥ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾರೆ. ಓಕೆ, ಇದು ಲೇಬರ್ ಮೂವ್ಮೆಂಟ್ಸ್ ಆಯಿತು. ಈಗ ಟ್ರೈಬಲ್ ಮೂವ್ಮೆಂಟ್ಸ್ ಬಗ್ಗೆ ನೋಡೋಣ. The Tax and Forest Act implemented by the British East India Company provoked the tribal revolt. ಸೊ ಇವರು ಎಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ತಾಯಿದ್ರು. ಈಗ ಫಾರೆಸ್ಟಲ್ಲಿರುವಂಥ ಜನರ ಮೇಲೇನು ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಟ್ರೈಬಲ್ ಜನಾಂಗದವರೆಲ್ಲರೂ ರಿವೋಲ್ಟಿಗೆ ನಿಲ್ತಾರೆ. ಆಫ್ ದ ಟ್ರೈಬಲ್ ರೆಬೆಲಿಯನ್ಸ್ ದ ಸಾಂತಾಳಸ್ ರಿವೋಲ್ಟ್ ಆ್ಯಂಡ್ ದ ಮುಂಡಾ ಮೂವ್ಮೆಂಟ್ ಆರ್ ಪ್ರೊಮಿನೆಂಟ್. ಸೊ ಇದರಲ್ಲಿ ಸಾಂತಾಳಸ್ ರಿವೋಲ್ಟು ಮತ್ತು ಮುಂಡಾ ರಿವೋಲ್ಟು ಮೂವ್ಮೆಂಟು ತುಂಬ ಇಂಪಾರ್ಟೆಂಟ್. In this regard, the ಹಲಗಲಿ ಹಂಟರ್ಸ್ ರೆಬೆಲಿಯನ್ ಇನ್ ಕರ್ನಾಟಕ ಇಸ್ ನೋಟ್ವರ್ತಿ. ಸೊ ಹಲಗಲಿ ಬೇಡರು ಸಹ ಇಲ್ಲಿ ಕರ್ನಾಟಕದಲ್ಲಿ ತುಂಬ ತುಂಬ ಹೋರಾಟವನ್ನು ಮಾಡ್ತಾರೆ. ಅಲ್ಲಿ ನಿಶಸ್ತ್ರೀಕರಣ ಅಂದರೆ ಅನ್ಆರ್ಮ್ಡ್ ಒಂದು ಕಮಾಂಡು ಅದ್ರ ಮೇಲೆ ಬರುತ್ತೆ. ಅದು ಪಾರ್ಟ್ 1 ನಾವು ನೋಡ್ತೀವಿ. ಓಕೆ, ದ ಸಂತಾಳ ಟ್ರೈಬಲ್ ರಿವೋಲ್ಟ್ ಕ್ಯಾನ್ ಬಿ ಟರ್ಮ್ಡ್ ಇಂಡಿಯಾಸ್ ಫಸ್ಟ್ ಮೂವ್ಮೆಂಟ್. ಸೊ ಸಂತಾಳ ಟ್ರೈಬಲ್ ರಿವೋಲ್ಟನ್ನು ಇಂಡಿಯಾದು ಫಸ್ಟ್ ಟ್ರೈಬಲ್ ಮೂವ್ಮೆಂಟ್ ಆಗಿ ಟರ್ಮ್ ಮಾಡ್ತಾರೆ. ದೀಸ್ ಟ್ರೈಬಲ್ಸ್ ಲೀಡ್ ಇನ್ ಬೆಂಗಾಲ್ ಆ್ಯಂಡ್ ಒರಿಸ್ಸಾ ಹಿಲ್ಲಾಕ್ಸ್. ಸೊ ಅವರು ಬೆಟ್ಟಗಳ ಮೇಲೆ ವಾಸವನ್ನು ಮಾಡ್ತಾ ಇರ್ತಾರೆ. ಯಾರು ಸಂತಾಳ ಟ್ರೈಬ್ಸು ಎಲ್ಲಿ ಒರಿಸ್ಸಾ ಮತ್ತು ಬೆಂಗಾಲಲ್ಲಿರುವಂಥ ಬೆಟ್ಟಗಳ ಮೇಲೆ. ವೆನ್ ದ ಪರ್ಮನೆಂಟ್ ಲ್ಯಾಂಡ್ ಸಿಸ್ಟಮ್ ವಾಸ್ ಬ್ರಾಟ್ ಇನ್ ಟು ಫೋರ್ಸ್ ಬೈ ದ ಬ್ರಿಟಿಷ್, ದ ಪೀಪಲ್ ಆಫ್ ದ ಕಮ್ಯುನಿಟಿ ಬಿಕೇಮ್ ಡೆಸ್ಟಿಟ್ಯೂಟ್ಸ್. ಸೊ ಏನಾಗುತ್ತೆ ಅಂದರೆ, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಬರುತ್ತೆ ತಾನೆ. ಸೊ ಆವಾಗ ಏನಾಗುತ್ತೆ ಅಂದರೆ, ಇಲ್ಲಿರುವಂಥ ಜನರ ಒಂದು ಲ್ಯಾಂಡ್ ಲಾರ್ಡ್ಸ್ ಮೇಲೆ ಹೋಗ್ಬಿಡುತ್ತೆ ಇನಾಮ್ಸ್ ಆಗಿ. ಓಕೆ, ದೇರ್ ಲ್ಯಾಂಡ್ಸ್ ವೆಂಟ್ ಟು ಲ್ಯಾಂಡ್ ಲಾರ್ಡ್ಸ್. ಸೊ ಅವ್ರದ್ದೊಂದು ಲ್ಯಾಂಡ್ಸ್ ಎಲ್ಲ ಲ್ಯಾಂಡ್ ಲಾರ್ಡ್ಸ್ ಕೈಗೆ ಹೋಗ್ಬಿಡುತ್ತೆ. ಯಾಕಂದರೆ ಬ್ರಿಟಿಷರು ನಾವು ನಿಮಗೆ ಇನಾಮ್ಸ್ ಗಿಫ್ಟ್ ಲ್ಯಾಂಡ್ಸ್ನ ಕೊಡ್ತೀವಿ ಅಂದ್ಕೊಂಡು ಈ ಥರ ಸಾಂತಾಳ ಟ್ರೈಬ್ದು ಲ್ಯಾಂಡೆಲ್ಲ ಲ್ಯಾಂಡ್ ಲಾರ್ಡ್ಸಿಗೆ ಹೋಗ್ಬಿಡುತ್ತೆ. ದ ಲ್ಯಾಂಡ್ ಲಾರ್ಡ್ಸ್, ಮನಿ ಲೆಂಡರ್ಸ್ ಆ್ಯಂಡ್ ದ ಬ್ರಿಟಿಷ್ ಗೌರ್ಮೆಂಟ್ ಬಿಹೇವ್ಡ್ ಇನ್ ಅ ವೇ ದಟ್ ಟ್ರಿಗರ್ಡ್ ಇಂಟಾಲರೆನ್ಸ್ ಇನ್ ದ ಸಂತಾಳಸ್. ಸೊ ಇವರು ಇರಿಟೇಟ್ ಮಾಡ್ತಾರೆ ಸಂತಾಳಸಿಗೆ. ಸೊ ಇದರಿಂದ ಸಂತಾಳಸಿಗೆ ತುಂಬ ಕೋಪ ಬರುತ್ತೆ. ದ ಕಂಪನಿ ಎಕ್ಸ್ಪ್ಲಾಟೆಡ್ ದ ಡಿಸೆನ್ಸಿ ಆ್ಯಂಡ್ ದ ಪೀಸ್ ಲವಿಂಗ್ ಆಟಿಟ್ಯೂಡ್ ಆಫ್ ದ ಸಂತಾಳಸ್. ಸೊ ಇವರು ತುಂಬ ಪೀಸ್ ಲವಿಂಗ್ ಆಗಿರ್ತಾರೆ. ಸೊ ನಮಗೆ ತುಂಬ ಹೋರಾಟ ಎಲ್ಲ ಬೇಡ, ಯುದ್ಧ ಎಲ್ಲ ಬೇಡ ಅಂತ ಇರ್ತಾರೆ. ಆದ್ರೂ ಸಹ ಇವ್ರನ್ನ ಪ್ರೊವೋಕ್ ಮಾಡ್ತಾರೆ ಯುದ್ಧ ಮಾಡಿ ಅಂತ. ಎನ್ರೇಜ್ ಬೈ ದಿಸ್, ದ ಸಂತಾಳಾಸ್ ಹೆಲ್ಡ್ ಸೀಕ್ರೆಟ್ ಮೀಟಿಂಗ್ಸ್ ಆ್ಯಂಡ್ ಡಿಸೈಡೆಡ್ ಟು ಲುಕ್ ದ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಪ್ರಾಮಿನೆಂಟ್ ಸಿಟಿಸನ್ಸ್. ಸೊ ಅವರು ಲ್ಯಾಂಡ್ ಲಾರ್ಡ್ಸ್ನ ಲೂಟಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ, ಮೀಟಿಂಗ್ಸ್ ಎಲ್ಲ ಮಾಡಿ ಸೀಕ್ರೆಟಾಗಿ. ದ ಅಜಿಟೇಷನ್ ಬಿಕೇಮ್ ಇಂಟೆನ್ಸ್ ಇನ್ ಬರಾಹಟ್ ಏರಿಯಾ ಆ್ಯಂಡ್ ಆಲ್ಸೋ ಇನ್ ಭಗತ್ಪುರ್ ಆ್ಯಂಡ್ ರಾಜ್ಮಹಲ್. ಸೊ ಇಂಥ ಒಂದು ಏರಿಯಾ, ಸೊ ಬರಹಟ್ಟು ಮತ್ತು ಭಗತ್ಪುರ್ ಮತ್ತು ರಾಜ್ಮಹಲಲ್ಲಿ ಇಂಥ ಒಂದು ಪ್ರಾಬ್ಲಮ್ಸು ಮತ್ತು ಹೋರಾಟ ಹೆಚ್ಚಾಗುತ್ತೆ. ದ ರಾಯ್ಟರ್ಸ್ ಕಿಲ್ಡ್ ದೇರ್ ಎನಿಮೀಸ್. ಸೊ ಈ ಒಂದು ಸಂತಾಳಸು ಹೋಗ್ಬಿಟ್ಟು ಲ್ಯಾಂಡ್ ಲಾರ್ಡ್ಸ್ನೆಲ್ಲ ಕೊಲ್ತಾರೆ. ಓಕೆ, ಸೊ ಈಗ ಇಲ್ಲಿ ನೋಡ್ದಂಗೆ ಈ ಒಂದು ರಾಯ್ಟರ್ಸ್ ಅಂದರೆ ಸಂತಾಳಸ್ ಹೋಗ್ಬಿಟ್ಟು ಲ್ಯಾಂಡ್ ಲಾರ್ಡ್ಸ್ನ ಕೊಂದು ಬಿಸಾಕ್ತಾರೆ. ಆ್ಯಸ್ ಅ ರಿಸಲ್ಟ್ ದ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ದ ಮನಿ ಲೆಂಡರ್ಸ್ ರ್ಯಾನ್ ಅವೇ. ಸೊ ಈ ಥರ ಅಯ್ಯೋ ಕೊಲ್ಲಕ್ಕೆ ಬರ್ತಾ ಇದ್ದಾರೆ ಅಂದ್ಕೊಂಡು ಲ್ಯಾಂಡ್ ಲಾರ್ಡ್ಸು ಮತ್ತು ಮನಿ ಲೆಂಡರ್ಸು ಪುಕ್ರು ಓಡೋಗ್ತಾರೆ. ಓಕೆ, ದ ಗೌರ್ಮೆಂಟ್ ಯೂಸ್ ದ ಆರ್ಮಿ ಟು ಸ್ಟೆಮ್ ದ ರಿವೋಲ್ಟ್ ಆ್ಯಂಡ್ ವಾಸ್ ಸಕ್ಸಸ್ಫುಲ್. ಈ ಒಂದು
ಡಬ್ಬ ಬ್ರಿಟಿಷ್ ಗೌರ್ಮೆಂಟು ಹೋಗ್ತಾರೆ ಸಂತಾಲಸ್ನ ಸಪ್ರೆಸ್ ಮಾಡೋಕ್ಕೆ ಅವ್ರದ್ದೊಂದು ಆರ್ಮಿನ ತಗೊಂಡೋಗಿ ಈ ಥರ ಒಂದು ಶಾಂತಮೂರ್ತಿಗಳಾದ ಈ ಥರ ಸಂತಾಲಸ್ಗೆ ಸಪ್ರೆಸ್ ಮಾಡಿಬಿಡ್ತಾರೆ. ಮೆನಿ ರಾಯ್ಟರ್ಸ್ ವೇರ್ ಅರೆಸ್ಟೆಡ್. ಈ ಒಂದು ಸಂತಾಲಸ್ನ ಅರೆಸ್ಟ್ ಮಾಡಾಕ್ತಾರೆ. ಆಲ್ದೋ ದ ರಿವೋಲ್ಟ್ ಬೈ ದ ಸಂತಾಲಸ್ ಎಂಡೆಡ್, ಇಟ್ ಲೆಂಟ್ ಇಟ್ಸ್ ವಾಯ್ಸ್ ಟು ಮೆನಿ ಸಿಮಿಲರ್ ಪ್ರೊಟೆಸ್ಟ್ ಲೇಟರ್. ಸೊ ಈ ಥರ ಒಂದು ಸಂತಾಲಸ್ ರಿವೋಲ್ಟ್ ಎಂಡ್ ಆಗಿದ್ರು ಬೇರೆ ಬೇರೆ ಟ್ರೈಬಲ್ ರಿವೋಲ್ಟ್ಸ್ಗೆ ದಾರಿದೀಪವಾಗತ್ತೆ. ಮತ್ತು ಈ ಥರ ಪಾಪ ನಮ್ಮವರು ಈ ಥರ ತ್ಯಾಗವನ್ನು ಮಾಡಿದ್ದಾರೆ, ನಾವು ಈ ಥರ ಒಂದು ತ್ಯಾಗವನ್ನು ವೇಸ್ಟ್ ಆಗಕ್ಕೆ ಬಿಡೋಕ್ಕಿಲ್ಲ ಅಂದ್ಕೊಂಡು ಅವರು ರಿವೋಲ್ಟ್ ಮಾಡೋಕ್ಕೆ ಬರ್ತಾರೆ. ಓಕೆ, ಸೊ ಇಷ್ಟು. ಈಗ ಹಲವಾರು ಲೀಡರ್ಸ್ ಇದ್ರು ತಾನೆ, ಅವರು ಇಂಡಿಯಾದಲ್ಲೇ ಇದ್ದು ಇಂಡಿಯಾಗೆ ಫ್ರೀಡಮ್ನ ತರೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಆದರೆ ಕೆಲವೊಂದು ಲೀಡರ್ಸು ಇಂಡಿಯಾದಿಂದ ಹೊರಗಡೆ ಹೋಗ್ಬಿಟ್ಟು ಸಹ ಇಂಡಿಯಾಗೋಸ್ಕರ ಫ್ರೀಡಮ್ಮಿಗೆ ತುಂಬ ಕೆಲಸವನ್ನು ಮಾಡಿದರು. ಮತ್ತು ಅವ್ರಿಗದಕ್ಕೆ ಫರ್ಗಾಟನ್ ಹೀರೋಸ್ ಅಂತಲೂ ಸಹ ಕರೀತಾರೆ. ಸೊ ಇದರಲ್ಲಿ ಒನ್ ಆಫ್ ದ ಮೇನ್ ಹೀರೋ ಯಾರಂದರೆ ಸುಭಾಷ್ ಚಂದ್ರ ಬೋಸ್. ಓಕೆ, ಈಗ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತಿಳಿಯೋಣ. ದ ಮೋಸ್ಟ್ ಪ್ರಾಮಿನೆಂಟ್ ಅಮಾಂಗ್ ದ ರೆವಲ್ಯೂಷನರಿ ಫೈಟರ್ಸ್ ಆಫ್ ಇಂಡಿಯಾ ವಾಸ್ ಸುಭಾಷ್ ಚಂದ್ರ ಬೋಸ್. ತುಂಬ ರೆವಲ್ಯೂಷನರಿ ಫೈಟರ್ ಇವರು, ಒಂಥರ ಎಕ್ಸ್ಟ್ರೀಮಿಸ್ಟ್ ಥರ. ಓಕೆ, ಆಲ್ದೋ ಹಿ ಸೆಕ್ಯೂರ್ಡ್ ದ 4th ರ್ಯಾಂಕ್ ಇನ್ ದ ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಹಿ ರಿಜೆಕ್ಟೆಡ್ ದ ಪ್ರೆಸ್ಟೀಜಿಯಸ್ ಪೋಸ್ಟ್ ಇನ್ ದ ಬ್ರಿಟಿಷ್ ಸರ್ವಿಸ್ ಆ್ಯಂಡ್ ಟುಕ್ ಅನ್ ಆಕ್ಟಿವ್ ಪಾರ್ಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸೊ ಇವರಿಗೆ ಇಂಡಿಯನ್ ಸಿವಿಲ್ ಸರ್ವಿಸಸ್ಸಲ್ಲಿ ICS ಅಲ್ಲಿ ಅವ್ರಿಗೆ 4th ರ್ಯಾಂಕ್ ಬಂದಿರುತ್ತೆ. ಎಷ್ಟು ದೊಡ್ಡ ಒಳ್ಳೆ ರ್ಯಾಂಕ್ ಗೊತ್ತದು ಆ ಒಂದು ಕಾಲದಲ್ಲಿ. ಆದ್ರೂ ಸಹ ಅಂಥ ಒಂದು ದೊಡ್ಡ ಪೋಸ್ಟನ್ನು ಅವರು ರಿಜೆಕ್ಟ್ ಮಾಡಿ ಬ್ರಿಟಿಷರಿಂದ ಅವರು ಫ್ರೀಡಮ್ ಸ್ಟ್ರಗಲಿಗೆ ಬರ್ತಾರೆ. ಅಷ್ಟು ಗ್ರೇಟ್ ವ್ಯಕ್ತಿ ಇವರು ಸುಭಾಷ್ ಚಂದ್ರ ಬೋಸ್. ಹಿ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ನೇತಾಜಿ. ಸೊ ಇವ್ರಿಗೆ ನಾವು ಪ್ರೀತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀವಿ. As a parallel to the peaceful struggle of Gandhiji in the early part of 1930s, Subhash Chandra Bose was engaged in the attempt to organize Indians settled abroad and equip them for fighting against the British. ಸೊ ಸುಮಾರು ಇಂಡಿಯನ್ಸ್ನ ಬ್ರಿಟಿಷರು ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ ಬೇರೆ ಬೇರೆ ಕಂಟ್ರೀಸ್ಗೆ. ಸೊ ಅಲ್ಲಿರುವಂಥ ಇಂಡಿಯನ್ಸ್ನ ಆರ್ಗನೈಸ್ ಮಾಡಿ ರಿವೋಲ್ಟಿಗೆ ತಯಾರು ಮಾಡ್ತಾ ಇರ್ತಾರೆ ಸುಭಾಷ್ ಚಂದ್ರ ಬೋಸ್ರವರು. ಓಕೆ, he traveled to Vienna, Berlin, Rome, Istanbul and other countries and inspired the Indians there to support their motherland. ಸೊ ಬೇರೆ ಬೇರೆ ಕಂಟ್ರೀಸಿಗೆ ಹೋಗ್ಬಿಟ್ಟು ಅವರು ಅಲ್ಲಿರುವಂಥ ಇಂಡಿಯನ್ಸಿಗೆ ಇನ್ಸ್ಪೈರ್ ಮಾಡ್ತಾರೆ, ಅವ್ರದ್ದೊಂದು ಮಾತೃಭೂಮಿಯನ್ನು ಅವರು ಕಾಪಾಡೋಕ್ಕೆ, ರಕ್ಷಿಸೋಕ್ಕೆ. ದ ರೈಸ್ ಆಫ್ ದ ಕಮ್ಯುನಿಸಮ್ ಆ್ಯಂಡ್ ಸೋಷಿಯಲಿಸಮ್ ಇನ್ ಯುರೋಪ್ ಇನ್ಫ್ಲುಯೆನ್ಸ್ ದ ಕಾಂಗ್ರೆಸ್ ಇನ್ ಇಂಡಿಯಾ ಆ್ಯಂಡ್ ಲೆಡ್ ಟು ಸಡನ್ ಚೇಂಜಸ್. ಸೊ ಈ ಥರ ಕಮ್ಯುನಲಿಸಮ್ ಸೋಷಿಯಲಿಸಮ್ ಸ್ಟಾರ್ಟ್ ಆಗುತ್ತೆ ಯುರೋಪಲ್ಲಿ. ಸೋಷಿಯಲಿಸ್ಟ್ ಲೆಫ್ಟಿಸ್ಟ್ ಐಡಿಯಾಲಜಿ affected many people in the Congress too. ಈ ಥರ ಒಂದು ಸೋಷಿಯಲಿಸ್ಟಿಕ್ ಐಡಿಯಾಸ್ ಬರುತ್ತೆ. ಸೊ ಇದರಿಂದ ಕಾಂಗ್ರೆಸ್ಸರು ಸಹ ತುಂಬ ಪ್ರಭಾವಿತರಾಗ್ತಾರೆ. ಇನ್ ದಿಸ್ ಬ್ಯಾಕ್ಡ್ರಾಪ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಎಸ್ಟಾಬ್ಲಿಷ್ ದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಇನ್ 1934. ಆವಾಗ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ರವರು ಸೇರಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಎಂಬ ಒಂದು ಪೊಲಿಟಿಕಲ್ ಪಾರ್ಟಿನ 1934 ಎಸ್ಟಾಬ್ಲಿಷ್ ಮಾಡ್ತಾರೆ. ಇದೊಂಥರ ಪೊಲಿಟಿಕ್ ಪಾರ್ಟಿ. ಓಕೆ, with Gandhiji's support, Bose became the president at the Haripur session of the Indian National Congress. ಸೊ ಅವರು ಹರಿಪುರ್ ಸೆಷನ್ನಲ್ಲಿ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಥರ ಆಗ್ತಾರೆ. ಹವೆವರ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅರೋಸ್ ಬಿಟ್ವೀನ್ ಗಾಂಧೀಜಿ ಹೂ ಡಿಸ್ಪ್ಲೇಡ್ ಅ ಸಾಫ್ಟ್ ಅಟಿಟ್ಯೂಡ್ ಟುವರ್ಡ್ಸ್ ದ ವಾರ್ ಪಾಲಿಸಿ ಆಫ್ ದ ಬ್ರಿಟಿಷ್ ಆ್ಯಂಡ್ ದ ಹಾರ್ಶ್ ಅಟಿಟ್ಯೂಡ್ ಶೋನ್ ಬೈ ಸುಭಾಷ್. ಸೊ ಗಾಂಧೀಜಿಯವರು ಪೀಸ್ ಲವರ್ಸ್ ಆಗಿರ್ತಾರೆ, ಆದರೆ ಸುಭಾಷ್ ಚಂದ್ರ ಬೋಸ್ರವರು ವಾರ್ ಲವರ್ಸ್ ಆಗಿರ್ತಾರೆ. ಯುದ್ಧ ಮಾಡಿಕೊಂಡೆ ನಮ್ಮ ಒಂದು ಇದನ್ನು ಏನು ಫ್ರೀಡಮ್ನ ತೊಗೊಳ್ಬೋದು ಅಂತ ಹೇಳಿರ್ತಾರೆ. ಯು ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿರ್ತಾರೆ ಸುಭಾಷ್ ಚಂದ್ರ ಬೋಸ್. ಓಕೆ, ಮುಂದೆ ಹೋಗೋಣ. ಸುಭಾಷ್ ಅಬ್ಜೆಕ್ಟೆಡ್ ಟು ದ ರಿಲಕ್ಟೆನ್ಸ್ ಆಫ್ ಗಾಂಧೀಜಿ ಟು ರಿಕ್ವೆಸ್ಟ್ ಇಂಟರ್ನ್ಯಾಷನಲ್ ಹೆಲ್ಪ್ ಅಟ್ ದಟ್ ಟೈಮ್. ಸೊ ಗಾಂಧೀಜಿಯವರು ಹೇಳಿರ್ತಾರೆ, ಗಾಂಧೀಜಿಯವರು ಇಂಟರ್ನ್ಯಾಷನಲ್ ಹೆಲ್ಪನ್ನು ತಗೊಳಕ್ಕೆ ಟ್ರೈ ಇರ್ತಾರೆ, ಆದರೆ ಸುಭಾಷ್ರವರು ಇದನ್ನು ವಿರೋಧಿಸ್ತಾರೆ. ಓಕೆ, in 1938 at the Tripura session of Congress, even against Gandhiji's opposition, Subhash Chandra Bose became the president of the Congress. ಸೊ ಗಾಂಧೀಜಿ ಅವ್ರದ್ದು ಅಪೋಸಿಷನ್ ಇದ್ರೂ ಸಹ ಸುಭಾಷ್ ಚಂದ್ರ ಬೋಸ್ರವರು ತ್ರಿಪುರಾ ಸೆಷನ್ ಕಾಂಗ್ರೆಸ್ಸಲ್ಲಿ ಚರ್ಚೆ ಆದ ಮೇಲೆ 1938 ಕಾಂಗ್ರೆಸ್ದು ಪ್ರೆಸಿಡೆಂಟ್ ಆಗಿಬಿಡ್ತಾರೆ. ಓಕೆ, ವಿತ್ ದಟ್ ದ ಗ್ಯಾಪ್ ಬಿಟ್ವೀನ್ ದ ಗಾಂಧೀಜಿ ಆ್ಯಂಡ್ ಸುಭಾಷ್ ವೈಡೆಂಡ್. ಸೊ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಇರುವಂಥ ಒಂದು ಗ್ಯಾಪು ಹೆಚ್ಚಾಗಿಬಿಡುತ್ತೆ. The plans of Subhash Chandra Bose, who desired to stay within the Congress and fight the British, suffered a setback. ಸೊ ಸುಭಾಷ್ ಚಂದ್ರ ಬೋಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಾಂಗ್ರೆಸ್ಸಲ್ಲೇ ಇದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ. ಓಕೆ, ಡಿಸಪಾಯಿಂಟೆಡ್ ವಿತ್ ದ ಕಾಂಗ್ರೆಸ್ ಆ್ಯಂಡ್ ಗಾಂಧೀಜಿಸ್ ಟೆಕ್ನಿಕ್ಸ್, ನೇತಾಜಿ ಲೆಫ್ಟ್ ದ ಕಾಂಗ್ರೆಸ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಅ ಸಪರೇಟ್ ಪಾರ್ಟಿ ಕಾಲ್ಡ್ ಫಾರ್ವರ್ಡ್ ಬ್ಲಾಕ್.
ಸೊ ಗಾಂಧೀಜಿ ಅವ್ರದ್ದು ಮತ್ತು ಕಾಂಗ್ರೆಸ್ರವರು ಸರಿಯಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ಅವ್ರದ್ದು ಒಂದು ಐಡಿಯಾ ಬರುತ್ತೆ. ಸೊ ಆವಾಗ ಅವರು ಕಾಂಗ್ರೆಸ್ ಒಂದು ಪ್ರೆಸಿಡೆಂಟ್ ಒಂದು ಪೋಸ್ಟ್ನ ಬಿಟ್ಟು ಅವ್ರದ್ದೇ ಒಂದು ಸಪ್ರೇಟ್ ಒಂದು ಆರ್ಗನೈಜೇಷನ್ನ ಮಾಡ್ತಾರೆ, ಸಪ್ರೇಟ್ ಪಾರ್ಟಿನ ಮಾಡ್ತಾರೆ. ಅದ್ರ ಹೆಸರು ಏನಂದರೆ ಫಾರ್ವರ್ಡ್ ಬ್ಲಾಕ್. ದಿಸ್ ಪಾರ್ಟಿ ಏಮ್ ಟು ಬ್ರಿಂಗ್ ಇನ್ ಪ್ರೋಗ್ರೆಸಿವ್ ಫಾಸ್ಟ್ ಚೇಂಜಸ್. ಸೊ ಈ ಒಂದು ಪಾರ್ಟಿ ಪ್ರಕಾರ ಬೇಗ ನಾವು ಚೇಂಜಸ್ ಮಾಡಬೇಕು, ಸ್ಲೋ ಆಗಿ ನಾವು ಸತ್ಯಾಗ್ರಹ ಮಾಡ್ತಾ ಶಾಂತಿಪೂರ್ವಕವಾಗಿ ಮಾಡ್ತಾ ಇದ್ರೆ ಬೇಗ ನಮಗೆ ಫ್ರೀಡಮ್ ಸಿಗಲ್ಲ ಅಂತ ಇತ್ತು. ಸುಭಾಷ್ ಅಪೋಸ್ ದ ವಾರ್ ಪ್ರಿಪರೇಷನ್ಸ್ ಆಫ್ ದ ಬ್ರಿಟಿಷ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ವಾರ್. ಸೊ ಸುಭಾಷ್ ಚಂದ್ರ ಬೋಸು ಇಂಡಿಯಾದು ಒಂದು ವರ್ಲ್ಡ್ ವಾರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದು ತಪ್ಪು ಅಂತ ಇದ್ರು. ಸೊ ಎಲ್ಲರೂ ಹಂಗೆ ಹೇಳ್ತಾ ಇದ್ರು ತಾನೇ, ವರ್ಲ್ಡ್ ವಾರ್ 2 ಅಲ್ಲಿ ನಾವು ಪಾರ್ಟಿಸಿಪೇಟ್ ಆಗೋಕ್ಕಿಲ್ಲಾಗಿತ್ತು ಅಂತ. ಅದೇ ಥರ ಇವ್ರದ್ದು ಒಪಿನಿಯನ್ ಆಗಿತ್ತು. ಆ್ಯಸ್ ಎ ರಿಸಲ್ಟ್ ಹಿ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್. ಸೊ ಬ್ರಿಟಿಷರಿಂದ ಇವರು ಜೈಲಿಗೆ ಹೋಗ್ತಾರೆ. ಸೊ ಬ್ರಿಟಿಷರು ಇವರು ಸಹ ಫ್ರೀಡಮ್ ಫೈಟರ್ ಅಂದ್ಕೊಂಡು ಬ್ರಿಟಿಷರು ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು ಜೈಲಿಗೆ ಹಾಕ್ತಾರೆ. ಡಿಸೈರಿಂಗ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ದ ಎನಿಮೀಸ್ ಆಫ್ ದ ಬ್ರಿಟಿಷ್ ಆ್ಯಂಡ್ ದೇರ್ ಬೈ ಡಿಫೀಟ್ ದ ಬ್ರಿಟಿಷ್, ಸುಭಾಷ್ ಚಂದ್ರ ಬೋಸ್ ಎಸ್ಕೇಪ್ ಫ್ರಮ್ ದ ಹೌಸ್ ಅರೆಸ್ಟ್ ಆ್ಯಂಡ್ ಲೆಫ್ಟ್ ಫಾರ್ ಜರ್ಮನಿ. ಸೊ ಅದೇನು ಮಾಡ್ತಾರೆ ಅಂದರೆ ಆ ಒಂದು ಗೃಹ ಕಾರಾವಾಸ ಅಂದರೆ ಹೌಸ್ ಜೈಲನ್ನು ತಪ್ಪಿಸ್ಕೊಂಡು ಜರ್ಮನಿಗೆ ಹೋಗ್ತಾರೆ, ಇನ್ನು ಹೆಚ್ಚಿನ ಗಾತ್ರದಲ್ಲಿ ಫ್ರೀಡಮ್ ಸ್ಟ್ರಗಲ್ನ ಮಾಡೋಕ್ಕೆ. ಹಿ ಗೇನ್ ದ ಸಪೋರ್ಟ್ ಆಫ್ ದ ಜರ್ಮನ್ ಡಿಕ್ಟೇಟರ್ ಹಿಟ್ಲರ್ ಟು ಮೇಕ್ ಇಂಡಿಯಾ ಫ್ರೀ. ಸೊ ಆವಾಗ ಸುಭಾಷ್ ಚಂದ್ರ ಬೋಸ್ರವರು ಸೀದಾ ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲಿ ಹಿಟ್ಲರ್ನ ಮೀಟಾಗಿ ಇಂಡಿಯಾನ ಫ್ರೀ ಮಾಡೋಕ್ಕೆ ಸಪೋರ್ಟನ್ನು ಕೇಳ್ತಾರೆ. ಹಿ ಟ್ರೈ ಟು ಎಸ್ಟಾಬ್ಲಿಷ್ ಅನ್ ಆರ್ಮಿ ವಿತ್ ದ ಹೆಲ್ಪ್ ಆಫ್ ಇಂಡಿಯನ್ ವಾರ್ ಕ್ರಿಮಿನಲ್ಸ್ ಇನ್ ದ ಜರ್ಮನಿ. ಸೊ ಇಂಡಿಯಾರವರು ವಾರ್ ಮಾಡಿರ್ತಾರೆ ತಾನೆ ವರ್ಲ್ಡ್ ವಾರ್ 2 ಅಲ್ಲಿ ಅಲ್ಲಿರುವಂಥ ಒಂದು ಕ್ರಿಮಿನಲ್ಸ್ ಜೊತೆ ಸುಭಾಷ್ ಚಂದ್ರ ಬೋಸ್ರವರು ಒಂದು ಆರ್ಮಿನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಜರ್ಮನಿಯಲ್ಲಿ. ಥ್ರೂ ಆಜಾದ್ ಹಿಂದ್ ರೇಡಿಯೋ ಹಿ ಬ್ರಾಡ್ಕಾಸ್ಟ್ ಹಿಸ್ ಸ್ಪೀಚಸ್ ಟು ಇಂಡಿಯನ್ಸ್. ಸೊ ಆಜಾದ್ ಹಿಂದ್ ರೇಡಿಯೋಯಿಂದ ಅವ್ರದ್ದೊಂದು ಸ್ಪೀಚಸ್ನ ಇಂಡಿಯಾದವರಿಗೆಲ್ಲ ತಲುಪಿಸ್ತಾರೆ. ಹಿ ಜಾಯಿಂಡ್ ಹ್ಯಾಂಡ್ಸ್ ವಿತ್ ರಾಸ್ ಬಿಹಾರಿ. ನೋಡಿ ಇಲ್ಲಿ ರಾಸ್ ಬಿಹಾರಿ ಬೋಸ್ ಅಂತ ಕೊಟ್ಟಿದ್ದಾರೆ. ಸೊ ಹಿಂದಿನ ವೀಡಿಯೋಸಲ್ಲಿ ನೀವು ನೋಡಿದರೆ ಅಲ್ಲಿ ಬುಕ್ಕಲ್ಲಿ ಹಿಂದಿನ ಪೇಜಸಲ್ಲಿ ರಾಸ್ ಬಿಹಾರಿ ಘೋಸ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು, ರಾಸ್ ಬಿಹಾರಿ ಬೋಸ್. ಓಕೆ. ಹಿ ಜಾಯಿಂಡ್ ಹ್ಯಾಂಡ್ಸ್ ವಿತ್ ರಾಸ್ ಬಿಹಾರಿ ಬೋಸ್ ಹೂ ಹ್ಯಾಡ್ ಆರ್ಗನೈಸ್ಡ್ ಇಂಡಿಯನ್ಸ್ ಟು ಫೈಟ್ ಡಿಪೆಂಡಿಂಗ್ ಆನ್ ದ ಫೇಟ್ ಆಫ್ ಜಪಾನ್ ಇನ್ ದ ವಾರ್. ಸೊ ರಾಸ್ ಬಿಹಾರಿ ಬೋಸ್ರವರ ಜೊತೆ ಸುಭಾಷ್ ಚಂದ್ರ ಬೋಸ್ರವರು ಕೆಲಸ ಮಾಡಿ ಜಪಾನಲ್ಲಿ ಆಗ್ತಾ ಇರೋವಂಥ ವಾರ್ನಲ್ಲಿ ಆರ್ಗನೈಸ್ಡ್ ಆಗಿರುವಂಥ ಒಂದು ಇಂಡಿಯನ್ಸ್ನ ಒಂದು ಟೀಮ್ ಆಗಿ ಮಾಡ್ತಾರೆ. ರಾಸ್ ಬಿಹಾರಿ ಬೋಸ್ ಹ್ಯಾಸ್ ಎಸ್ಟಾಬ್ಲಿಷ್ ದ ಮಿಲಿಟರಿ ವಿಂಗ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಟ್ ಟೋಕಿಯೋ ಆ್ಯಂಡ್ ನೇಮ್ಡ್ ಇಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಆವಾಗ ಇದೇ ತುಂಬ ಇಂಪಾರ್ಟೆಂಟು. ಟೋಕಿಯೋದಲ್ಲಿ ಆಗಿರುವಂಥ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗಲ್ಲಿರುವಂಥ ಒಂದು ಮಿಲಿಟರಿ ವಿಂಗ್. ಮಿಲಿಟರಿ ವಿಂಗ್ ಅಂದರೆ ಒಂದು ಮಿಲಿಟರಿ ದಂಡು, ಓಕೆನಾ, ಒಂದು ಗ್ರೂಪ್. ಸೊ ಅದನ್ನು ಅವರು ಪಿಕ್ ಮಾಡಿ ಅಲ್ಲೇ ಅದರಲ್ಲೇ ಒಂದು ಆರ್ಮಿ ಮಾಡ್ತಾರೆ. ಅದ್ರ ಹೆಸರು ಏನಂದರೆ INA ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ. ಓಕೆ. ಲೇಟರ್ ಈ ಗೇವ್ ಅಪ್ ದ ಲೀಡರ್ಶಿಪ್ ಆಫ್ ದ INA ಟು ಸುಭಾಷ್ ಚಂದ್ರ ಬೋಸ್. ರಾಸ್ ಬಿಹಾರಿ ಬೋಸ್ರಾಗಿರ್ತಾರೆ ತಾನೆ, ಅದ್ರದ್ದು ಒಂದು ಲೀಡರು INAದು. ಸೊ ಅವ್ರದ್ದು ಒಂದು ಲೀಡರ್ಶಿಪ್ ಬಿಟ್ಟು ಅವರು ಸುಭಾಷ್ ಚಂದ್ರ ಬೋಸಿಗೆ ಕೊಡ್ತಾರೆ ಲೀಡರ್ಶಿಪ್ನ. ಅಟ್ ದಿಸ್ ಜಂಕ್ಷರ್ ಸುಭಾಷ್ ಚಂದ್ರ ಬೋಸ್ ಗೇವ್ ದ ಕಾಲ್ ಆಫ್ ಡೆಲ್ಲಿ ಚಲೋ. ಹಿ ಅರ್ಜ್ ದ ಇಂಡಿಯನ್ಸ್ ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್. ಸೊ ಅವ್ರು ಏನಂತಾರಂದರೆ ಸುಭಾಷ್ ಚಂದ್ರ ಬೋಸ್ರವರು ಇವಾಗ ನಾವು ಇಂಡಿಯಾಗೆ ವಾಪಸ್ ಹೋಗೋಣ, ಜರ್ಮನಿಯಲ್ಲಿದ್ದರು ತಾನೆ ಅವರು. ಸೊ ಅವ್ರೀಗ ನಾವು ಇಂಡಿಯಾಗೆ ವಾಪಸ್ ಹೋಗೋಣ ಅಂದ್ಕೊಂಡು ಡೆಲ್ಲಿ ಚಲೋ ಅಂತ ಹೇಳ್ತಾರೆ. ಮತ್ತು ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ, ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳ್ತಾರೆ. ದೇರ್ ವಾಸ್ ಅ ಲೇಡೀಸ್ ವಿಂಗ್ ಇನ್ ದ INA ನೇಮ್ ಝಾನ್ಸಿ ರೆಜಿಮೆಂಟ್. ಸೊ ಕ್ಯಾಪ್ಟನ್ ಲಕ್ಷ್ಮಿ ವಾಸ್ ದ ಕಮಾಂಡೆಂಟ್ ಆಫ್ ದಿಸ್ ರೆಜಿಮೆಂಟ್. ಸೊ ಈ ಒಂದು INAದಲ್ಲೇ ಒಂದು ಚಿಕ್ಕ ಒಂದು ಲೇಡೀಸ್ ಗ್ರೂಪು ಇರುತ್ತೆ, ಲೇಡೀಸ್ ಸೋಲ್ಜರ್ಸು ಇರ್ತಾರೆ. ಅವ್ರ ಹೆಸರೇನೆಂದರೆ, ಆ ಒಂದು ಟೀಮ್ ಹೆಸರೇನೆಂದರೆ ಝಾನ್ಸಿ ರೆಜಿಮೆಂಟ್. ಮತ್ತು ಆ ಒಂದು ಕ್ಯಾಪ್ಟನ್ ಹೆಸರು ಏನಂದರೆ ಲಕ್ಷ್ಮಿ. ಓಕೆ, ಮುಂದೆ ಹೋಗೋಣ. In this manner, Subhash had planned a military strategy through Rangoon to capture Delhi, which was in the clutches of the British. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರುವಂಥ ರಂಗೂನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬೈ ದಟ್ ಟೈಮ್ ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ಆಫ್ ದ INA ಹ್ಯಾಡ್ ಪ್ರಿಪೇರ್ಡ್ ದಮ್ಸೆಲ್ಸ್ ಟು ಆಕ್ಯುಪೈ ಡೆಲ್ಲಿ. ಸೊ INA ರವರು ರಂಗೂನಿಗೆ ಹೋಗ್ಬಿಟ್ಟು ಡೆಲ್ಲಿನ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತಾರೆ. ಟುವರ್ಡ್ಸ್ ದಿಸ್ ಎಂಡ್, ಆಸ್ ಪರ್ ನೇತಾಜಿಸ್ ಕಮಾಂಡ್, ದೇ ಬಿಗ್ಯಾನ್ ಅನ್ ಆರ್ಮ್ಡ್ ಅಟ್ಯಾಕ್ ಅಟ್ ಬರ್ಮಾ ಬಾರ್ಡರ್. ಸೊ ಬರ್ಮಾ ಹತ್ರ ಹೋಗ್ಬಿಟ್ಟು, ಅಂದರೆ ಮಯನ್ಮಾರ್ ಹತ್ರ ಬರುತ್ತೆ ಅದು, ಮ್ಯಾನ್ಮಾರ್ ಹತ್ರ. ಸೊ ಆ ಒಂದು ಬರ್ಮಾ ಬಾರ್ಡರ್ ಹತ್ರ ಹೋಗ್ಬಿಟ್ಟು ಒಂದು ಆರ್ಮ್ಡ್ ಅಟ್ಯಾಕ್ಸ್ ಫುಲ್ ವೆಪನ್ಸ್ ಇಟ್ಕೊಂಡು ಒಂದು ಅಟ್ಯಾಕ್ನ ಮಾಡ್ತಾರೆ. ಫಿಯರ್ಸ್ ಫೈಟಿಂಗ್ ಟುಕ್ ಪ್ಲೇಸ್ ಬಿಟ್ವೀನ್ ದ ಬ್ರಿಟಿಷ್ ಆ್ಯಂಡ್ ದ INA. ಸೊ INA ಮತ್ತು ಬ್ರಿಟಿಷರ ನಡುವೆ ದೊಡ್ಡ ಬ್ಯಾಟಲ್ಲೇ ಆಗುತ್ತೆ. ಇನ್ ದ ಮಿಡ್ಸ್ ಆಫ್ ದಿಸ್, ಸುಭಾಷ್ ಡೈಡ್ ಇನ್ ಅ ಪ್ಲೇನ್ ಆಕ್ಸಿಡೆಂಟ್. ಸೊ ಈ ಥರ ಒಂದು ವಾರ್ ನಡೀತಾ ಇರುವಾಗ ಸುಭಾಷ್ ಚಂದ್ರ ಬೋಸು ಒಂದು ಪ್ಲೇನ್ದು ಒಂದು ಆಕ್ಸಿಡೆಂಟಲ್ಲಿ, ಏರ್ ಕ್ರ್ಯಾಶಲ್ಲಿ ತೀರ್ಕೊಂಡ್ಬಿಡ್ತಾರೆ.
This news has remained controversial ever since. It is believed that the death of Netaji was a hoax. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬ್ರ್ಯಾಕೆಟಲ್ಲಿ ಈ ಥರ ಸುಭಾಷ್ ಚಂದ್ರ ಬೋಸ್ರವರು ಆಮ್, ಈ ಥರ ಪ್ಲೇನಲ್ಲಿ ಏರ್ ಕ್ರ್ಯಾಶ್ ಆಗಿಬಿಟ್ಟು ತೀರ್ಕೊಂಡ್ರು ಎಂಬ ಒಂದು ತಿಂಗು ಫೇಕು. ಇದೆಲ್ಲ ಬ್ರಿಟಿಷರು ಮಾಡಿರುವಂಥ ಒಂದು ಪ್ಲ್ಯಾನು, ಒಂದು ಕನ್ನಿಂಗ್ ಪ್ಲ್ಯಾನ್ ಇದು. ಏರ್ ಕ್ರ್ಯಾಶನ್ನು ಬೇಕಂದೇ ಮಾಡಿಸಿ ಸುಭಾಷ್ ಚಂದ್ರ ಬೋಸನ್ನು ವಾರಲ್ಲಂತೂ ಸೋಲ್ಸೋಕ್ಕಾಗಲ್ಲ, ಏರ್ ಕ್ರ್ಯಾಶಲ್ಲಿ ಕೊಂದಾಕೋಣ ಅಂದ್ಕೊಂಡು ಆ ಥರ ಮಾಡಿಸಿದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಇದೆ. ಸೊ ಅದಿನ್ನೂ ಸಾಲ್ವ್ ಆಗಿಲ್ಲ, ಒಂದು ಮಿಸ್ಟ್ರಿ. ಆದರೆ ಒಟ್ಟಾರೆ ತೀರ್ಕೊಂತಾರೆ INA ಮತ್ತು ಬ್ರಿಟಿಷರ ನಡುವೆ ಆಗ್ತಾ ಇರುವಂಥ ವಾರ್ ಟೈಮಲ್ಲಿ. ಓಕೆ, ದ ಬ್ರಿಟಿಷ್ ಆರ್ಮಿ ಕ್ಯಾಪ್ಚರ್ಡ್ ದ ಬರ್ಮಸಿ ಕ್ಯಾಪಿಟಲ್ ರಂಗೂನ್ ಆ್ಯಂಡ್ ಅರೆಸ್ಟೆಡ್ ದ INA ಮೆಂಬರ್ಸ್. ಸೊ ಬ್ರಿಟಿಷರವರು ಏನು ಮಾಡ್ತಾರೆ ಅಂದರೆ ಹೋಗ್ಬಿಟ್ಟು ಬರ್ಮಾ ಹತ್ರನೇ ನಡೀತು ತಾನೆ ವಾರು. ಸೊ ಆವಾಗ ಬರ್ಮಾದಲ್ಲಿರುವಂಥ ಕ್ಯಾಪಿಟಲ್ ಆದ ರಂಗೂನನ್ನು ಕ್ಯಾಪ್ಚರ್ ಮಾಡಿ, ಯಾಕಂದರೆ INA ಕ್ಯಾಪ್ಚರ್ ಮಾಡಿರುತ್ತೆ ತಾನೆ ರಂಗೂನನ್ನು. ಸೊ ಅದನ್ನು ವಾಪಸ್ ಕ್ಯಾಪ್ಚರ್ ಮಾಡಿ INA ಮೆಂಬರ್ಸ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಲೇಟರ್ ಡೇಸ್ ಸಾ ಮೆನಿ ಅಟೆಂಪ್ಟ್ಸ್ ಆಫ್ ದ ಮೋಸ್ಟ್ ಕಾಂಗ್ರೆಸ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ ವರ್ಕಿಂಗ್ ಟುವರ್ಡ್ಸ್ ದ ರಿಲೀಸ್ ಆಫ್ INA ಸೋಲ್ಜರ್ಸ್. ಸೊ ಆಮೇಲೆ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಲೀಡರ್ಸು ಸುಭಾಷ್ ಚಂದ್ರ ಬೋಸ್ ಐಡಿಯಾಸ್ನ ಫಾಲೋ ಮಾಡದೇ ಇಲ್ದಿದ್ರೂ ಅವರು ಯಾವುದೇ ದೇಶ ಪ್ರೇಮಿಗಳನ್ನು ರೆಸ್ಪೆಕ್ಟ್ ಮಾಡ್ತಾಯಿದ್ರು ತಾನೆ. ಸೊ ಆ ಒಂದು INA ಸೋಲ್ಜರ್ಸ್ನ ರಿಲೀಸ್ ಮಾಡೋಕ್ಕೆ ಗಾಂಧೀಜಿ ಮತ್ತು ಕಾಂಗ್ರೆಸ್ ಲೀಡರ್ಸು ತುಂಬ ವರ್ಕ್ ಮಾಡ್ತಾರೆ, ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಮುಂದೆ ಹೋಗೋಣ. ಇವಾಗ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಡಾಕ್ಟರ್ BR ಅಂಬೇಡ್ಕರ್, ಫ್ರೀಡಮ್ ಮತ್ತು ಸೋಷಿಯಲ್ ಫೈಟರ್. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ವಾಸ್ ಮೀನಿಂಗ್ಲೆಸ್ ವಿದೌಟ್ ಸೋಷಿಯಲ್ ಇಂಡಿಪೆಂಡೆನ್ಸ್. ಸೊ ಇವ್ರು ಏನು ನಂಬ್ತಾ ಇದ್ರು ಅಂದರೆ ಪೊಲಿಟಿಕಲ್ ಒಂದು ರಾಜಕೀಯ ಇಂಡಿಪೆಂಡೆನ್ಸು ಇರೋದು ಯೂಸ್ಲೆಸ್ಸು. ಸೊ ರಾಜಕೀಯ ಇಂಡಿಪೆಂಡೆನ್ಸ್ ಅಂದರೆ ಈ ಥರ ಬ್ರಿಟಿಷರು ಹೋಗೋದು, ನಮ್ಮವರು ಆಳೋದು. ಸೊ ಇದು ಒಂಥರ ಯೂಸ್ಲೆಸ್ಸು. ಯಾವಾಗ ಯೂಸ್ಲೆಸ್ ಅಂದರೆ ಸೋಷಿಯಲ್ ಅಂದರೆ ಒಂದು ಸಮಾಜದ ಒಂದು ಒಳ್ಳೆಯ ಒಂದು ಸಮಾಜನೇ ಇಲ್ಲದೇ ಇದ್ದರೆ ಯಾರು ನಮ್ಮನ್ನು ಆಳಿದ್ರೆ ಏನು ಯೂಸು ಅಂತ ಹೇಳ್ತಾ ಇದ್ರು ಅವರು. ಸೊ ಜನರಿಗೆ ಫಸ್ಟ್ ಖುಷಿ ಆಗಬೇಕು, ಆಮೇಲೆ ನಾವು ಪೊಲಿಟಿಕಲ್ ಇಂಡಿಪೆಂಡೆನ್ಸ್ನ ತೊಗೊಳ್ಬೇಕು ಅಂತ ಅವ್ರದ್ದು ಒಂದು ನಂಬಿಕೆ ಆಗಿತ್ತು. He maintained that if a person from the lowest of the low classes did not get social and economic freedom, political freedom did not matter at all. ಸೊ ಸೋಷಿಯಲ್ ಮತ್ತು ಎಕನಾಮಿಕ್ ಫ್ರೀಡಮು ಕೆಳಮಟ್ಟದ ಜನರಿಗೆ ಸಿಗಲಿಲ್ಲ ಅಂದರೆ ಈ ಥರ ಒಂದು ರಾಜಕೀಯ ಸ್ವಾತಂತ್ರ್ಯ ಯೂಸ್ಲೆಸ್ಸು ಅಂತ ಹೇಳ್ತಾ ಇದ್ರು ಡಾಕ್ಟರ್ BR ಅಂಬೇಡ್ಕರ್. ಇಟ್ ರಿಮೈಂಡ್ ಓನ್ಲಿ ಫಾರ್ ಅ ಮಿರೇಜ್. ಸೊ ಇದು ಒಂಥರ ಮಿರೇಜ್ ಅಂದರೆ ಒಂಥರ ಬಿಸಿಲು ಕುದುರೆ ಅಂತೀವಿ ತಾನೆ. ಸೊ ಆ ಥರ ಒಂದು ಮಿರೇಜ್ ಅದು. ಯಾವಾಗ ಅದು ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಪೊಲಿಟಿಕಲ್ ಫ್ರೀಡಮ್. He did not see India as only a non-living political entity, but as one which had a living side to it, with feelings and emotions too. ಸೊ ಇಂಡಿಯಾ ಫ್ರೀ ಆಗಿರಬೇಕು, ಸ್ವತಂತ್ರವಾಗಿರ್ಬೇಕಂದ್ರೆ ಅಲ್ಲಿ ಬರೀ ನಾನ್ ಲಿವಿಂಗ್ ಅಂದರೆ ಒಂಥರ ಹೃದಯವೇ ಇಲ್ಲ, ಒಂದು ಹಾರ್ಟೇ ಇಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೆ. ಸೊ ಅಂಥ ಒಂದು ಪೊಲಿಟಿಕಲ್ ಫ್ರೀಡಮು ಯೂಸ್ಲೆಸ್ಸು, ಒಂದು ಸ್ವಲ್ಪ ಭಾವನೆಗಳು ಇರಬೇಕು ಅಂತ ಹೇಳ್ತಾ ಇದ್ರು. ಹಿ ಕ್ಯಾರಿಡ್ ಔಟ್ ಸ್ಟಡಿ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಕೇಮ್ ಅಪ್ ವಿತ್ ಅ ಪ್ಲಾನ್ ಟು ಎರಾಡಿಕೇಟ್ ಇಟ್. ಸೊ ಅವರು ಸ್ಟಡಿ ಮಾಡ್ತಾರೆ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ. ಸೊ ವರ್ಣ ಸಿಸ್ಟಮ್ ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ ಬ್ರಾಹ್ಮಣಸು, ಆಮೇಲೆ ಕ್ಷತ್ರಿಯಸು, ಆಮೇಲೆ ವೈಶ್ಯಸು, ಆಮೇಲೆ ಶೂದ್ರಸ್ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಅವರು ಕ್ಲೀನಾಗಿ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿಬಿಟ್ಟು ಇದನ್ನು ನಾವು ತೆಗೆದುಹಾಕಬೇಕು ಸೊಸೈಟಿಯಿಂದ ಅಂತ ಟ್ರೈ ಮಾಡ್ತಾರೆ. ಇನ್ ಆರ್ಡರ್ ಟು ಪ್ರೂವ್ ದಟ್ ದ ಅನ್ಟಚಬಲ್ಸ್ ಹ್ಯಾಡ್ ಬಿನ್ ಡಿನೈಡ್ ಬೇಸಿಕ್ ಫೆಸಿಲಿಟೀಸ್, ಹಿ ಸ್ಟಾರ್ಟೆಡ್ ಮಹಾದನ್ ಕಲಾರಾಮ್ ಟೆಂಪಲ್ ಮೂಮೆಂಟ್. ಸೊ ಅವರು ಮಹಾದ್ ಮತ್ತು ಕಲಾರಾಮ್ ಎಂಬ ಒಂದು ಟೆಂಪಲ್ ಮೂಮೆಂಟ್ಸು, ಯಾಕಂದರೆ ಅವ್ರಿಗೆ ಟೆಂಪಲ್ಸ್ ಒಳಗಡೆ ಪ್ರವೇಶವನ್ನು ಕೊಡ್ತಾ ಇಲ್ಲಾಕಿದ್ರು ಶೂದ್ರರಿಗೆ ಮತ್ತು ಅದರ್ ಲೋವರ್ ಕ್ಲಾಸಸ್ಸಿಗೆ. ಸೊ ಅದಕ್ಕೆ ಅವ್ರಿಗೇನು ಒಂದು ಸಪ್ರೇಟ್ ಟೆಂಪಲ್ನ ಸ್ಟಾರ್ಟ್ ಮಾಡ್ತಾರೆ. ಹಿ ಅಟೆಂಡೆಡ್ ದ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆ್ಯಂಡ್ ಗೆ ವ್ಯಾಲ್ಯೂಬಲ್ ಸಜೆಷನ್ಸ್. ಸೊ ನಮ್ಗೆ ಗೊತ್ತಿದೆ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಟೈಮಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆಗುತ್ತೆ ಅಂತ. ಸೊ ಆ 3 ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಟೆಂಡ್ ಆಗಿಬಿಟ್ಟು ಈ ಥರ ಸೋಷಿಯಲ್ ರಿಫಾರ್ಮೇಷನ್ ಬಗ್ಗೆ ತುಂಬ ಚರ್ಚೆಯನ್ನು, ತುಂಬ ಸಜೆಷನ್ಸ್ನ ಕೊಡ್ತಾರೆ. ಡಿಫ್ರೆನ್ಸಸ್ ಇನ್ ಒಪಿನಿಯನ್ ಸರ್ಫೇಸ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ವಿತ್ ರಿಗಾರ್ಡ್ ಟು ದ ಲೀಡರ್ಶಿಪ್ ಆಫ್ ಅನ್ಟಚಬಲ್ಸ್ ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಆಫ್ ಹರಿಜನ್ಸ್. ಸೊ ಗಾಂಧೀಜಿಯವರು ಅನ್ಟಚಬಲ್ಸಿಗೆ ಏನಂತ ಕರಿತಾ ಇದ್ರು ಅಂತ ನಿಮ್ಗೆ ಗೊತ್ತು, ಹರಿಜನ್ಸ್ ಅಂತ ಕರಿತಾ ಇದ್ರು. ಸೊ ಹರಿಜನ್ಸನ್ನು ಒಂದು ಸಪರೇಟಾಗಿ ಮಾಡೋಕ್ಕಿಲ್ಲ ನಾವು. ಅಂಬೇಡ್ಕರ್ ಅವ್ರು ಏನಂತ ಇದ್ರು ಅಂದರೆ ಸಪರೇಟ್ ಕಾನ್ಸ್ಟಿಟ್ಯೂಯೆನ್ಸಿನೇ ಕೊಡಬೇಕು. ಸೊ ಇದು ತಪ್ಪು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ಸೊ ಎಲ್ಲ ಮತ್ತೆ ಸಪ್ರೇಟಾಗಿ ಮಾಡಿದ್ರೆ ಮತ್ತೆ ಇದು ಅನ್ಈಕ್ವಾಲಿಟಿ ಆಗಿಬಿಡುತ್ತೆ, ಎಲ್ಲರನ್ನು ಒಂದೇ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲೇ ಎಲೆಕ್ಷನ್ ನಡೆಸಬೇಕು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ಸೊ ಇದರಿಂದ ಡಿಫ್ರೆನ್ಸಸ್ ಇನ್ ಒಪಿನಿಯನ್ಸ್ ಆಯಿತು. ಅಂಬೇಡ್ಕರ್ ವಾಸ್ ಅ ದಿವಾನ್ ಇನ್ ದ ಕೋರ್ಟ್ ಆಫ್ ಮಹಾರಾಜ ಆಫ್ ಬರೋಡಾ. ಸೊ ಬರೋಡಾದ ಮಹಾರಾಜರ ಒಂದು ಆಳ್ವಿಕೆ ಆಗ್ತಾ ಇರುತ್ತೆ. ಸೊ ಅದರ ಅಂಡರು ದಿವಾನ್ರಾಗಿ ಕೆಲಸ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು ತಾನೆ. ಸೊ ಅವ್ರ ಅಂಡರು
ಸರ್ ಎಂ ವಿಶ್ವೇಶ್ವರಯ್ಯರವರು ದಿವಾನರಾಗಿರ್ತಾರೆ ತಾನೆ. ಸೊ ಅದೇ ಥರ ಬರೋಡಾದ ಮಹಾರಾಜರಂಡರು ಅಂಬೇಡ್ಕರ್ ರವರು ದಿವಾನರಾಗಿರ್ತಾರೆ. He carried out his responsibilities as a member of the Mumbai Legislative Council and later Viceroy Executive Council with great meticulousness. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಮಹಾರಾಜ ಬರೋಡಾದ ಮಹಾರಾಜರಂಡರು ದಿವಾನರಾಗಿರ್ತಾರೆ, ಮತ್ತು ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಮೆಂಬರ್ ಆಗಿರ್ತಾರೆ, ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ದು ವೈಸ್ರಾಯ್ ಅಂದರೆ ಹೆಡ್ ಆಗಿರ್ತಾರೆ. ಸೊ ಇದರಲ್ಲಿ ತುಂಬ ಒಳ್ಳೆ ಕಾರ್ಯವನ್ನು ಮಾಡ್ತಾರೆ. ಅಂಬೇಡ್ಕರ್ ಡಿಡ್ ನಾಟ್ ಜಾಯಿನ್ ದ ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿನ ಜಾಯಿನ್ ಆಗಲ್ಲ. ಇನ್ಸ್ಟೆಡ್ ಹಿ ಎಸ್ಟಾಬ್ಲಿಷ್ಡ್ ಆರ್ಗನೈಸೇಷನ್ ಬಹಿಷ್ಕೃತ ಹಿತಕಾರಣಿ ಸಭಾ. ಸೊ ಏನು ಮಾಡ್ತಾರೆ ಅಂದರೆ, ಅವರು ಕಾಂಗ್ರೆಸ್ ಪಾರ್ಟಿನ ಜಾಯಿನ್ ಆಗಲ್ಲ, ಅದರ ಬದಲು ಒಂದು ಅಸೋಸಿಯೇಷನ್ ಮಾಡ್ತಾರೆ. ಆರ್ಗನೈಸೇಷನ್ ಅಥವಾ ಪಾರ್ಟಿ ಅಲ್ಲ, ಅಸೋಸಿಯೇಷನ್ ಮಾಡ್ತಾರೆ. ಸೊ ಆ ಒಂದು ಅಸೋಸಿಯೇಷನ್ನ ಆರ್ಗನೈಸ್ ಮಾಡಿ, ಆ ಒಂದು ಅಸೋಸಿಯೇಷನ್ದು ಹೆಸರೇನೆಂದರೆ ಬಹಿಷ್ಕೃತ ಹಿತಕಾರಣಿ ಸಭಾ. ಸೊ ಬಹಿಷ್ಕೃತ ಅಂದರೆ ಒಂದು ಶೋಷಣೆಗೆ ಒಳಗಾದ ಜನರಿಗೆ ಹಿತವನ್ನು ಮಾಡೋದು, ಹಿತಕಾರಣಿ ಸಭಾ. ಸೊ ಅಂಥ ಒಂದು ಜನರಿಗೆ, ಡಿಪ್ರೆಸ್ ಕ್ಲಾಸಸ್ಸಿಗೆ ಒಳ್ಳೆಯದನ್ನು ಮಾಡೋದು, ಅಂಥ ಒಂದು ಡಿಪ್ರೆಸ್ ಕ್ಲಾಸಸ್ಸಿಗೆ ಒಳ್ಳೆಯದನ್ನು ಮಾಡುವ ಅಸೋಸಿಯೇಷನ್ ಸಭೆ. ಆ್ಯಂಡ್ ಟೂ ಸಪರೇಟ್ ಪಾರ್ಟೀಸ್ ಕಾಲ್ಡ್ ಸ್ವತಂತ್ರ ಕಾರ್ಮಿಕ ಪಾರ್ಟಿ ಆ್ಯಂಡ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಸೊ ಅದರಲ್ಲಿ 2 ಮೇನ್ ಪಾರ್ಟೀಸ್ ಇರುತ್ತೆ, ಸ್ವತಂತ್ರ ಕಾರ್ಮಿಕ ಪಾರ್ಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಹಿ ಪಬ್ಲಿಷ್ಡ್ ವೇರಿಯಸ್ ನ್ಯೂಸ್ ಪೇಪರ್ಸ್ ಲೈಕ್ ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಆ್ಯಂಡ್ ಬಹಿಷ್ಕೃತ ಭಾರತ. ಸೊ ಸುಮಾರು ನ್ಯೂಸ್ ಪೇಪರ್ಸ್ನ ಮಾಡ್ತಾರೆ, ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ. He stayed away from the communist and socialist approaches and worked towards the progress of the agricultural laborers. ಸೊ ಅಗ್ರಿಕಲ್ಚರಲ್ ಮಾಡ್ತಾ ಇರೋಂಥ ಫಾರ್ಮರ್ಸಿಗೆ ಒಳ್ಳೆ ಪ್ರೋಗ್ರೆಸ್ಸನ್ನು ಉಂಟು ಮಾಡೋಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ದ ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ಡ್ ಆಸ್ ಅ ಗೈಡಿಂಗ್ ಫೋರ್ಸ್ ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಕಾನ್ಸ್ಟಿಟ್ಯೂಷನ್ ಮಾಡೋದ್ರಲ್ಲಿ ಅಂಬೇಡ್ಕರ್ ಅವರು ತುಂಬ ದೊಡ್ಡ ಒಂದು ಕಾರ್ಯವನ್ನು ನೆರವೇರಿಸ್ತಾರೆ, ನಿಮ್ಗೆ ಗೊತ್ತಿದೆ ಇದು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಾಸ್ ಚೂಸನ್ ಆಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದನ್ನು ಇಂಡಿಯಾದು ಫಸ್ಟ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡ್ತಾರೆ. ಲೇಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅನಾನಿಮಸ್ಲಿ ಚೂಸನ್ ಆಸ್ ದ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿ. ಸೊ ಅವರು ಕಾಂಗ್ರೆಸ್ ಪಾರ್ಟಿಲಿ ಇಲ್ಲದೇ ಇದ್ರೂ ಸಹ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿದು ಚೇರ್ಮನ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮತ್ತು ತುಂಬ ಓದ್ದವರಾಗಿರ್ತಾರೆ ಅವರು, ಅದ್ರ ಬಗ್ಗೆ ಎಲ್ಲ ತುಂಬ ಐಡಿಯಾಸ್ ಇರುತ್ತೆ. ಹಿ ಅಡ್ವೊಕೇಟೆಡ್ ಈಕ್ವಾಲಿಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗೇವ್ ಲೀಗಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಸೊ ಈಕ್ವಾಲಿಟಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಅನ್ಟಚಬಿಲಿಟಿ ವಿರುದ್ಧ ದನಿ ಎತ್ತುವ ಒಂದು ರೈಟ್ಸ್ನ ಕೊಡ್ತಾರೆ ಲೋವರ್ ಕ್ಲಾಸಸ್ ಅವರಿಗೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಸಿಡರ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆ್ಯಸ್ ಅ ಕ್ರೈಮ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಅನ್ಟಚಬಿಲಿಟಿ ಅಂದರೆ ಒಂದು ಅಪರಾಧ ಅಂತ ಹೇಳ್ತಾರೆ. ಆಫ್ಟರ್ ಇಂಡಿಪೆಂಡೆನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಕೇಮ್ ದ ಲಾ ಮಿನಿಸ್ಟರ್. ಸೊ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ನ್ಯಾಯದ ಮಿನಿಸ್ಟರ್ ಆಗ್ತಾರೆ, ಲಾ ಮಿನಿಸ್ಟರ್ ಆಗ್ತಾರೆ. ದೋ ಹಿ ಹ್ಯಾಡ್ ಬೀನ್ ಇನ್ಸ್ಪೈರ್ಡ್ ಬೈ ಮಾಡರ್ನಿಸಮ್, ಇಂಟೆಲೆಕ್ಚುಯಲಿಸಮ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ, ಅಂಬೇಡ್ಕರ್ ರಿಮೈನ್ ಫೇತ್ಫುಲ್ ಟು ದ ನೇಟಿವ್ ಪ್ರಿನ್ಸಿಪಲ್. ಸೊ ಅವ್ರಿಗೆ ವೆಸ್ಟರ್ನ್ ಫಿಲಾಸಫಿ ಬಗ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವರು ಅಬ್ರಾಡಿಗೆ ಹೋಗ್ಬಿಟ್ಟೆಲ್ಲ ಕಲ್ತ್ಕೊಂಡು ಬಂದಿರ್ತಾರೆ. ಮಾಡರ್ನಿಸಮ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ, ಆದ್ರೂ ಸಹ ಅವ್ರದ್ದೊಂದು ಭಾರತೀಯ ಸಂಸ್ಕೃತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇನ್ ದ ಈವ್ ಆಫ್ ಹಿಸ್ ಲೈಫ್ ಹಿ ಗೇವ್ ಅಪ್ ಹಿಂದೂಯಿಸಮ್ ಆ್ಯಂಡ್ ಎಂಬ್ರೇಸ್ಡ್ ಬುದ್ಧಿಸಮ್. ಸೊ ಅವರು ಹಿಂದೂಯಿಸಮ್ನ ಬಿಡ್ತಾರೆ ಮತ್ತು ಬುದ್ಧಿಸಮ್ಮಿಗೆ ಒಳಗಾಗ್ತಾರೆ ಅವರು. ಬುದ್ಧ ಒಂಥರ ಈಕ್ವಾಲಿಟಿ ನೋಡ್ತಾ ಇದ್ದ ತಾನೆ. ಸೊ ಅದಕ್ಕೆ ಅವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬುದ್ಧಿಸಮ್ನ ಚೂಸ್ ಮಾಡ್ತಾರೆ. ಹಿ ಬಿಲೀವ್ಡ್ ದಟ್ ದ ಸೇಮ್ ಚೇಂಜ್ ದಟ್ ಮಾರ್ಕ್ಸಿಸಮ್ ಬ್ರಾಟ್ ಅಬೌಟ್ ಥ್ರೂ ವೈಲೆನ್ಸ್ ಆ್ಯಂಡ್ ಬ್ಲಡ್ ಶೆಡ್ ಕುಡ್ ಬಿ ಬ್ರಾಟ್ ಬೈ ನಾನ್ ವೈಲೆನ್ಸ್ ಆ್ಯಂಡ್ ಪೀಸ್ ಥ್ರೂ ಬುದ್ಧಿಸಮ್. ಸೊ ಮಾರ್ಕ್ಸಿಸಮ್ ಅಂದರೆ ನಿಮ್ಗೆ ಗೊತ್ತಿದೆ, ಬ್ಲಡ್ ಶೆಡ್ಡು, ವೈಲೆನ್ಸು ಅಂತ ಎಕ್ಸ್ಟ್ರೀಮಿಸ್ಟ್ ಮಾಡೋದು. ಸೊ ಅದೇ ಮಾಡಬೇಕಂತಿಲ್ಲ, ಫ್ರೀಡಮ್ ಬೇಕಂದರೆ ನಾನ್ ವೈಲೆನ್ಸು ಮತ್ತು ಪೀಸ್ ಥ್ರೂನು ಮಾಡ್ಬೋದು ಅಂತ ಹೇಳಿದ್ರು. ಹಿ ವಾಸ್ ಪಾಸ್ಟುಮಸ್ಲಿ ಅವಾರ್ಡೆಡ್ ದ ಭಾರತ ರತ್ನ ಫಾರ್ ಇಸ್ ಲೈಫ್ ಟೈಮ್ ಅಚೀವ್ಮೆಂಟ್. ಸೊ ಇಂಥ ಒಂದು ಕಾರ್ಯಗಳನ್ನೆಲ್ಲ ಮಾಡಿದ್ರಿಂದ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಓಕೆ, ಮುಂದೆ ಇಲ್ಲಿ ಜವಾಹರ್ಲಾಲ್ ನೆಹರು ಬಗ್ಗೆ ಇದೆ, ಆಮೇಲೆ ಲಾಸ್ಟಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ, ಆಮೇಲೆ ಪಾರ್ಟಿಷನ್ ಆಫ್ ಇಂಡಿಯಾ ಇದೆ. ಸೊ ಇದನ್ನು ನಾವು ಮುಂದಿನ ಬರೋ ವೀಡಿಯೋಸಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ಆಗಿರುತ್ತೆ, ಅದಾದಮೇಲೆ ನಿಮ್ಮ ಈ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.